ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ಶಿವಮೊಗ್ಗಕ್ಕೆ ಅಡುಗೆ ಕೆಲಸಕ್ಕೆ ಬೇಕು. ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿದ್ದಾರೆ. ಶಿವಮೊಗ್ಗ ಟೌನು ಅಲ್ಲೇನೇ. ತಿಂಗಳಿಗೆ ಎರಡು ದಿವಸ ರಜಾ ಇದೆ. ಸೊ 15,000 ಸ್ಯಾಲ್ರಿ ಇದೆ. ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕು. ಮತ್ತು ಅವ್ರು ಬಂದು ಹಳ್ಳಿಯವರು. ಸೊ ಅವರೆಲ್ಲ ತುಂಬ ಹಳ್ಳಿ ಸ್ಟೈಲ್ ಅಡುಗೆನೇ ಇಷ್ಟಪಡ್ತಿದ್ದಾರೆ. ಸಿಟಿಯವರು, ಬೆಂಗಳೂರವ್ರು ಬೇಡ, ಯಾರಾದರೂ ಮಂಡ್ಯ ಈ ಥರ ಮಂಡ್ಯ ಸ್ಟೈಲ್ ಅಡುಗೆ ಅವರು ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕು. ಸೊ ಅಲ್ಲೇ ಸ್ಟೇಯಿಂಗು. ಸೊ ಯಾರಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ, ನನಗೆ ಇವತ್ತು ನಾಳೆನಲ್ಲಿ ಬೇಕು, ನಾನೇ ಕರ್ಕೊಂಡು ಹೋಗ್ತೀನಿ. ಯಾರು ಬರ್ತೀರಾ? ಏಜ್ ಬಂದು 18ರಿಂದ 45 ಒಳಗಡೆ, 50 ಒಳಗಡೆ. ಓಕೆ, ನಿಮಗೆ ಸಪ್ರೇಟ್ ರೂಮ್ ಇದೆ, ರೆಸ್ಟ್ ರೂಮ್ ಇದೆ, ಸ್ನಾನದ ರೂಮ್ ಇದೆ, ಮತ್ತು 3 ಹೊತ್ತು ಊಟ, ಮತ್ತು ತಿಂಗಳಿಗೆ 2 ರಜಾ, ಮತ್ತು ಊರಿಗೆ ಕಳಿಸ್ತಾರೆ. ಎವ್ರಿ ಮಂತು ಕಳಿಸ್ತಾರೆ. ಬಟ್ ಅವ್ರಿಗೇನಾದರೂ ಕಳ್ಸೋಕ್ಕಾಗಲ್ಲ ಅಂತ ಏನಾದರೂ ಒಂದು ತಿಂಗಳು ಕಳಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ಗೆ ಈ 2 ರಜಾ, ಆ 2 ರಜಾ, 4 ದಿನ ಪ್ಲಸ್ ಇನ್ನೊಂದು ದಿನ ಎಕ್ಸ್ಟ್ರಾ 5 ದಿನ ನಾನು ಕಳಿಸ್ಕೊಡ್ತೀನಿ. ಸೊ ಇದು ಹಾಸನ್ಗೆ ಗೌಡಾಸೆ ಬೇಕಂತೆ. ಸೊ ವೆಜ್ಜು ನಾನ್ ವೆಜ್ಜು ಮತ್ತು ಹಳ್ಳಿ ಸ್ಟೈಲ್ ಅಡುಗೆ ಅವ್ರು ಕೇಳ್ತಿದ್ದಾರೆ. ಸೊ ಏನಂದರೆ ಚಪಾತಿ, ಮುದ್ದೆ, ರೊಟ್ಟಿ, ಮತ್ತು ಇದು ಬಸ್ಸಾರು, ಉಪ್ಸಾರು ಈ ಥರ ಹೇಳ್ತಾರಲ್ಲ, ಹಳ್ಳಿ ಸ್ಟೈಲ್ ಅಡುಗೆ. ಸೊ ಯಾರಿಗೆ ಬರುತ್ತೆ ನೀಟಾಗಿ ಕುಕ್ಕಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಬನ್ನಿ. ಇಲ್ಲ ಹಳ್ಳಿ ಸ್ಟೈಲಲ್ಲಿ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತೀನಿ ಅಂತಿದ್ರೆ, ಹೋಟೆಲಲ್ಲಿ ಅಡುಗೆ ಕೆಲಸ ಮಾಡಿದರೆ ಅಂಥವ್ರು ಬರ್ಬೋದು. ಇದು ಹುಡುಗರಿಗಲ್ಲ, ದಯವಿಟ್ಟು ಹುಡುಗರು ಕಾಲ್ ಮಾಡಬೇಡಿ, ಹುಡುಗರು ಮೆಸೇಜ್ ಹಾಕಬೇಡಿ. ಇದು ಓನ್ಲಿ ಫಾರ್ ಲೇಡೀಸು, ಇದು ಬರೀ ಹೆಂಗಸ್ರಿಗೆ ಮಾತ್ರ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಿಮ್ಮ ನಂಬರ್ ಹಾಕಿ, ಇನ್ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ, ನಾನು ಕಾಲ್ ಮಾಡ್ತೀನಿ. ಒಂದ್ಸಲಿ ವಿಡಿಯೋ ಕಾಲ್ ಮಾಡ್ತೀನಿ, ಒಂದ್ಸಲಿ ನಾರ್ಮಲ್ ಕಾಲ್ ಮಾಡ್ತೀನಿ, ಒಂದ್ಸಲಿ ವಿಡಿಯೋ ಕಾಲ್ ಮಾಡ್ತೀನಿ. ಆಮೇಲೆ ನನ್ನ ಹೆಸರು ಹೇಳಿ ಸುಮಾರು ಜನ ದುಡ್ಡು ತೊಗೋತಿದ್ದಾರೆ. ಈ ವಿಡಿಯೋ ನಾನು ಸುಮಾರು ಸಲ ಹಾಕಿದ್ದೀನಿ, ನನಗೆ ದಿನ ಕಂಪ್ಲೇಂಟ್ಸ್ ಬರ್ತಾನೆ ಇದೆ. ಆಮೇಲೆ ಬರ್ತೀನಿ ಅನ್ನೋರು ನಿಮ್ಮ ಮನೇಲೆಲ್ಲ ವಿಚಾರಿಸ್ಕೊಂಡು ಎಲ್ಲರಿಗೂ ಒಪ್ಪಿಸ್ಬಿಟ್ಟು ಬನ್ನಿ. ಇವಾಗ ಸುಮ್ಮನೆ ಬರ್ತೀನಿ ಅಂದ್ಬಿಟ್ಟು ನಮಗೆ ಆಧಾರ್ ಕಾರ್ಡು, ವೋಟರ್ ಕಾರ್ಡ್ ಎಲ್ಲ ಕಳಿಸಿ ಬರದೇ ಇರೋರು ಇದ್ದಾರೆ. ಸೊ ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಹಸ್ಬೆಂಡ್ ಇರ್ಬೋದು, ನಿಮಗೂ ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮ ಸಿಚುವೇಶನ್ ಎಲ್ಲ ನೋಡಿಕೊಂಡು ಯಾರು ಬರ್ತೀರಾ, ಬರಬೇಕು ಅಂತ ಐಡಿಯಾ ಇರೋರು, ಯಾರು ಕೆಲಸ ಬೇಕಾಗಿರೋರು ಮಾತ್ರ ನನಗೆ ನಂಬರ್ ಹಾಕಿ. ಸುಮ್ಮನೆ ನಂಬರ್ ಹಾಕ್ಬಿಟ್ಟು ಆಧಾರ್ ಕಾರ್ಡು ಫೋಟೋ ಎಲ್ಲ ಇನ್ಸ್ಟಾಗ್ರಾಮಿಗೆ ಕಳಿಸ್ಬಿಟ್ಟು ಎಷ್ಟೋ ಜನ ಬರ್ದಂಗಿದ್ದಾರೆ. ನಾನು ಎಲ್ಲರ ಹೆಸರು ಹೇಳ್ತಾ ಇಲ್ಲ, ನಾನು ಎಲ್ಲರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಅದು ಅವ್ರವ್ರ ಪರ್ಸನಲ್, ನನಗೆ ಬೇಡ. ಯಾರು ಬರ್ತೀರಾ, ಇವಾಗ ಯಾರಿಗೆ ಹೊಟ್ಟೆ ಅಷ್ಟು ಇದೆ, ಯಾರಿಗೆ ಕೆಲಸ ಬೇಕು, ಯಾರಿಗೆ ಕೆಲಸದ ಅವಶ್ಯಕತೆ ಇದೆ, ಪ್ರಾಂಪ್ಟಾಗಿರಬೇಕು, ಕೈ ಬಾಯಿ ಶುದ್ಧವಾಗಿರಬೇಕು. ಮತ್ತು ಎಲ್ಲರ ಮನೇಲೂ ಕ್ಯಾಮ್ರಾಗಳಿರ್ತವೆ, ಅಡುಗೆ ಮನೆಯಿಂದ ಹಿಡಿದು ರೂಮಿಂದ ಎಲ್ಲ ಇರುತ್ತೆ. ರೆಸ್ಟ್ ರೂಮಲ್ಲಿ ಒಂದು ಇರಲ್ಲ. ಕೈ ಬಾಯಿ ಶುದ್ಧವಾಗಿ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನಾನು ಒಳ್ಳೆ ಕಡೆ ಬಿಡ್ತೀನಿ, ನಮ್ಮ ಏಜೆನ್ಸಿ ಹೆಸರು, ಓನರ್ ಹೆಸರು, ನಾವು ಕರ್ಕೊಂಡೋಗಿ ಬಿಟ್ಟಿರೋದಕ್ಕೆ ನಮ್ಗೆ ಒಳ್ಳೆ ಹೆಸರು ತಂದುಕೊಡಿ, ನನಗಷ್ಟೇ ಸಾಕು. ಯಾರು ಬರ್ತೀರಾ ಅಂಥವ್ರು ಮಾತ್ರ ದಯವಿಟ್ಟು ನಂಬರ್ ಹಾಕಿ. ಹುಡುಗರುಗಳು ದಯವಿಟ್ಟು ಮೆಸೇಜು ಹಾಕಬೇಡಿ. ಇದು ಓನ್ಲಿ ಫಾರ್ ಲೇಡೀಸ್. ಥ್ಯಾಂಕ್ ಯು.